ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ ಪೌಷ್ಟಿಕವಾದ ಲಾಡು ಮಾಡ್ತಾ ಇದ್ದೀನಿ. ಇದು ಬಾಣಂತಿಯರಿಗೆ ಕೊಡುವಂತಹ ಒಂದು ಒಳ್ಳೆಯ ಪೌಷ್ಟಿಕಾಂಶತೆ ಹೊಂದಿರುವಂತಹ ಒಂದು ಲಾಡು. ಈ ಬಾಣಂತಿಯರ ಅಂಟಿನ ಲಾಡು ಇದನ್ನು ಮಾಡೋದು ಹೇಗೆ ಅಂತ ನಾನು ಅತ್ತೆಯವ್ರನ್ನ ಕೇಳಿದ್ದೆ. ಅವರು ಹೇಳಿರೋ ಪ್ರೋಸೆಸ್ ಪ್ರಕಾರ ನಾನು ಈ ಲಾಡುವನ್ನು ಮಾಡಿದ್ದೀನಿ. ಈಗ ಈ ಅಂಟಿನ ಉಂಡೆ ಮಾಡೋ ವಿಧಾನನ ನೋಡೋಣ ಬನ್ನಿ. ಈ ಅಂಟಿನ ಉಂಡೆ ಮಾಡೋದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳನ್ನು ನಾನು ಹೇಳ್ತಾ ಬರ್ತೀನಿ. ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ 100 ಗ್ರಾಮ್ನಷ್ಟು ಗೋಡಂಬಿ, ಹಾಗೆ 200 ಗ್ರಾಮ್ನಷ್ಟು ಬಾದಾಮಿ, ಹಾಗೆ 250 ಗ್ರಾಮ್ನಷ್ಟು ಒಣ ಖರ್ಜೂರವನ್ನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅಳವಿ 100 ಗ್ರಾಮ್ನಷ್ಟು ಇದರಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಈ ಅಂಟಿನ ಉಂಡೆ ಮಾಡೋದಕ್ಕೆ 100 ಗ್ರಾಮ್ನಷ್ಟು ಅಂಟು ಇದು ಗ್ರಾಸರಿ ಶಾಪ್ಸ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಹಾಗೆ 50 ಗ್ರಾಮ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 1/4 kg ನಾನು ತುಪ್ಪವನ್ನು ಈ ಅಂಟಿನ ಉಂಡೆ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬಾಣಂತಿ ಲಾಡು ಮಾಡೋದಕ್ಕೆ ಮುಖ್ಯವಾಗಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಬಳಸ್ತೀವಿ. ಇದು ನಿಮಗೆ ಸೌದ್ರಿ ಅಂಗಡಿಗಳಲ್ಲಿ ಬಾಣಂತಿ ಸಾಮಾನು ಕೊಡಿ ಅಂದರೆ ಅವರು ಕೊಡ್ತಾರೆ. ಆದರೆ ಅದರಲ್ಲಿ ತುಂಬಾ ಒಂದು ಹೀಟ್ ಆಗುವಂತಹ ಪದಾರ್ಥಗಳಿರ್ತವೆ. ಹಾಗಾಗಿ ಕೆಲವೊಂದನ್ನು ಮಾತ್ರ ಇಲ್ಲಿ ನಾನು ಬಳಸ್ಕೊಳ್ತಾ ಇದ್ದೀನಿ. ಅವು ಯಾವ್ಯಾವ ಅಂದರೆ ಇದು ಸಣ್ಣ ಹಿಪ್ಲಿ ಅಂತ ಹೇಳ್ತೀವಿ. ಸಣ್ಣ ಹಿಪ್ಲಿ ಮತ್ತು ದೊಡ್ಡ ಹಿಪ್ಲಿ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತೆಕಾಳು ಮತ್ತು ಮೋಡಿ ಕಡ್ಡಿ ಅಂತ ಕರಿತೀವಿ, ಇದನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಮತ್ತು ಒಂದಷ್ಟು ಲವಂಗವನ್ನು ತೊಗೊಂಡಿದ್ದೀನಿ. ಈಗ ನಾವು ಈ ತೊಗೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಒಂದಷ್ಟು ತರಿಯಾಗಿ ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಇದನ್ನು ಲೈಟಾಗಿ ಬ್ಲೆಂಡ್ ಮಾಡಿದರೆ ಸಾಕಾಗುತ್ತೆ. ಈಗ ನಾನು ಬಾದಾಮಿಯನ್ನು ಕೂಡ ಇದರಲ್ಲಿ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದನ್ನು ತರಿಯಾಗಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಹಾಗೆ ಇಲ್ಲಿ ತೊಗೊಂಡಿರೋ ಅಂತಹ ಈ ಉತ್ತತ್ತಿಯ ಬೀಜಗಳನ್ನೆಲ್ಲ ತೆಗೆದು ಇದನ್ನು ಸ್ವಲ್ಪ ಜಜ್ಜಿದ್ದೀನಿ. ಮತ್ತು ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಇದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಅಂಟಿನ ಉಂಡೆ ಮಾಡೋದಕ್ಕೆ ನಾನು 1 kg ಕೊಬ್ಬರಿಯನ್ನು ಇಲ್ಲಿ ನೈಸಾಗಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಕೂಡ ನೀವು ಇಟ್ಕೋಬಹುದು. ಈ ತುರಿದಿಟ್ಕೊಂಡಿರೋ ಅಂತಹ ಕೊಬ್ಬರಿಯನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಕೂಡ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ನೈಸಾಗಿ ಬ್ಲೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ನಾವು ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ತಗೊಂಡು ಅದರಲ್ಲಿ ನಾನು ಈ ಬಾಣಂತಿಯರ ಮಸಾಲೆ ಪದಾರ್ಥವನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹುರಿದುಕೊಂಡಿದ್ದಾದ ನಂತರ ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಈಗ ಉದ್ದಿನಬೇಳೆ ಮತ್ತು ಮೆಂತೆ ಕಾಳನ್ನು ಕೂಡ ತುಪ್ಪದಲ್ಲಿ ಹುರಿದಿಟ್ಕೋಬೇಕು. ಇದು ಕೂಡ ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ತುಪ್ಪದಲ್ಲಿ ನಾವು ಈ ಅಂಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಅಂಟು ಚೆನ್ನಾಗಿ ಅರಳ್ಕೋಬೇಕು. ಹಾಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ನಿಧಾನವಾಗಿ ಇದನ್ನು ಈ ರೀತಿ ಹುರ್ಕೋಬೇಕಾಗುತ್ತೆ. ಈ ಅಂಟನ್ನು ಹೀಗೆ ಹುರ್ಕೊಂಡಿದ್ದಾದ ನಂತರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನು ಅಳವಿಯನ್ನು ತೊಗೊಂಡಿರ್ತೀವಲ್ಲ, ಆ ಅಳವಿಯನ್ನು ತುಪ್ಪದಲ್ಲಿ ಇದನ್ನು ಕೂಡ ಚಟಪಟ ಅನ್ನೋ ರೀತಿಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಈಗ ಅಳವಿಯನ್ನು ಹುರ್ಕೊಂಡಾಗಿದೆ. ಇದನ್ನು ಕೂಡ ನಾನು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ನಾನೀಗ ಒಣ ಖರ್ಜೂರವನ್ನು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು.
ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ಕೊಬ್ಬರಿ ತುರಿಯನ್ನು ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ಅಂಟಿನ ಉಂಡೆಯನ್ನು ಕೇವಲ ಬಾಣಂತಿಯರಿಗೆ ಮಾತ್ರ ಅಲ್ಲದೆ ಇದನ್ನು ಮಕ್ಕಳಿಗೆ ಹಾಗೆ ವೃದ್ಧರಿಗೂ ಹಾಗೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಡೆನ್ಸಿಟಿ ಇದ್ದೇ ಇರುತ್ತೆ. ಅವರಿಗೆ ಇದನ್ನು ದಿನಕ್ಕೆ ಒಂದರಂತೆ ಅಥವಾ ದಿನಕ್ಕೆ 2 ಕೂಡ ತಿನ್ನಬಹುದು. ಈ ರೀತಿ ಇದನ್ನು ಡೈಲಿ ನಮ್ಮ ರೊಟ್ಟಿನಲ್ಲಿ ತಿಂತಾ ಹೋದರೆ ನಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿರಲಿ, ಐರನ್ ಕಡಿಮೆ ಇರೋದಾಗಿರಲಿ, ಪ್ರೋಟೀನ್ನ ಕೊರತೆ ಆಗಿರಲಿ ಯಾವುದೂ ಇರೋದಿಲ್ಲ. ತುಂಬ ಪೌಷ್ಟಿಕವಾಗಿರುವಂತಹ ಒಂದು ಲಾಡು ಇದು. ಇದನ್ನು ಮಕ್ಕಳ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು. ದಿನ ಇದನ್ನು ಮಕ್ಕಳು ತಿಂತಾ ಬಂದರೆ ಮಕ್ಕಳಲ್ಲಿ ಪೌಷ್ಟಿಕಾಂಶತೆ ಕೊರತೆ ಇರೋದಿಲ್ಲ. ಹಾಗೆ ಬುದ್ಧಿ ಬೆಳವಣಿಗೆ ಹಾಗೆ ದೇಹದ ಬೆಳವಣಿಗೆ ಕೂಡ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಅಷ್ಟು ಪೌಷ್ಟಿಕಾಂಶತೆ ಹೊಂದಿರುವಂತಹ ಅಂಟಿನ ಲಾಡು ಇದು. ಸೊ ಈಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ನಾನು ಈ ಉದ್ದಿನ ಬೇಳೆ ಮತ್ತು ಮೆಂತೆ ಕಾಳನ್ನು ಏನು ಹುರಿದಿಟ್ಕೊಂಡಿದ್ನೋ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಈ ಮಸಾಲೆ ಪದಾರ್ಥ ಅಂದರೆ ಬಾಣತಿಯರ ಮಸಾಲೆ ಪದಾರ್ಥವನ್ನು ಕೂಡ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಬೆಲ್ಲವನ್ನು ಅರ್ಧ kg ತೊಗೊಂಡಿರ್ತೀವಲ್ಲ ಆ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಈಗ ಬೆಲ್ಲದ ಪಾಕವನ್ನು ತಯಾರಿಸ್ಕೋಬೇಕು. ಬೆಲ್ಲದ ಪಾಕ ಈಗ ಚೆನ್ನಾಗಿ ಕುದೀತಾ ಇದೆ. ಅಂಟಿನ ಉಂಡೆ ಮಾಡೋದಕ್ಕೆ ಕೇವಲ 1 ಎಳೆಯಷ್ಟು ಬೆಲ್ಲದ ಪಾಕವನ್ನು ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಈಗ ಇದು 1 ಎಳೆ ಪಾಕ ಬಂದಿದ್ದಾಗಿದೆ. ಈಗ ನಾನು ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ನಾವೀಗ ಏನೇನು ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವೋ ಅಂಟಿನ ಉಂಡೆ ಮಾಡೋದಕ್ಕೆ ಇದನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ಈ ಬೆಲ್ಲದ ಪಾಕಕ್ಕೆ ನಾವು ಡ್ರೈ ಫ್ರೂಟ್ ಪೌಡರ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕೋಬೇಕು. ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರೋಂತಹ ಕೊಬ್ಬರಿಯ ಪೌಡರನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಇದರ ಜೊತೆಗೆ ಹುರ್ಕೊಂಡಿರೋ ಅಂತಹ ಅಂಟು ಮತ್ತು ಈ ಅಳವಿ ಹಾಗೆ ಈ ಎಲ್ಲ ಒಂದು ಮಸಾಲೆ ಪದಾರ್ಥಗಳು ಏನಿದೆಯೋ ಅದನ್ನೆಲ್ಲ ನಾನು ಇದರಲ್ಲಿ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥವನ್ನು ಬೆಲ್ಲ ಕರಗಿಸ್ಕೊಂಡಿರೋ ಅಂತಹ ಪಾತ್ರೆಯಲ್ಲಿ ಹಾಕಿದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ನಾನು ಚಮಚದಿಂದ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಈ ಉಂಡೆಯನ್ನು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ತುಂಬಾ ಪೌಷ್ಟಿಕತೆಯಿಂದ ಹೊಂದಿರೋ ಅಂತಹ ಈ ಅಂಟಿನ ಲಾಡು ನಮ್ಮ ಉತ್ತರ ಕರ್ನಾಟಕದ ಫೇಮಸ್. ಇದು ಬಾಣಂತಿಯರಿಗೆ ಸ್ಪೆಷಲಾಗಿ ಮಾಡಿಕೊಡುವಂತಹ ಒಂದು ಉಂಡೆಯಾಗಿದೆ. ಬಾಣಂತಿಯರಿಗೆ ಅಲ್ಲದೆ ವೃದ್ಧರಿಗೂ ಮಕ್ಕಳಿಗೂ ಸಣ್ಣವರಿಂದ ನಮ್ಮ ಮನೇಲಿ ದೊಡ್ಡವರು ಎಲ್ಲರೂ ಈ ಅಂಟಿನ ಉಂಡೆ ದಿನಕ್ಕೆ 1 ತಿಂದರೆ ಸಾಕು. ನಮ್ಮ ದೇಹದಲ್ಲಿ ಎಷ್ಟೋ ಶಕ್ತಿ ಹಾಗೆ ಪೌಷ್ಟಿಕಾಂಶತೆ ಸಿಗುತ್ತೆ. ಈ ಎಲ್ಲ ಸ್ಪೆಷಲ್ ರೆಸಿಪಿಗಳನ್ನು ನಾವು ಕಲ್ತ್ಕೊಳ್ಳೋದು ತುಂಬಾ ಅವಶ್ಯಕತೆ. ಯಾಕೆಂದರೆ ಎಲ್ಲನೂ ರೆಡಿ ಫುಡ್ ಸಿಗೋದಿಲ್ಲ. ಇಂಥ ಎಲ್ಲ ಪೌಷ್ಟಿಕತೆ ಅಂಶ ಹೊಂದಿರೋ ಅಂತಹ ಈ ಥರ ರೆಸಿಪಿಗಳನ್ನು ಮನೆಯಲ್ಲೇ ತಯಾರಿಸ್ಕೋಬಹುದು.
ಈ ಅಂಟಿನ ಉಂಡೆ ಗೋಂಡ್ ಲಾಡು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.